ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಆಲ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಾವು ಆಲ್ರೆಡಿ ಇವಾಗ ಅರಿಥ್ಮೆಟಿಕ್ ಆಪರೇಟರ್ಸ್ ಹಾಗೆ ರಿಲೇಷನಲ್ ಆಪರೇಟರ್ಸ್ ಬಗ್ಗೆ ನೋಡ್ಕೊಂಡಿದ್ದೀವಿ. ಮುಂದಿನ ಆಪರೇಟರ್ಸ್ ಲಾಜಿಕಲ್ ಆಪರೇಟರ್ಸ್. ಬಟ್ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಲಾಜಿಕಲ್ ಗೇಟ್ಸ್ ಬಗ್ಗೆ ಒಮ್ಮೆ ರಿಕಾಲ್ ಮಾಡೋದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋವನ್ನು ಮಾಡ್ತಿದ್ದೀನಿ. ಲಾಜಿಕಲ್ ಗೇಟ್ಸ್ ಅಂದರೆ ಏನು? Logical gates are basic building blocks used to perform logical operations. They take input as true or false and produce an output as true or false. ಲಾಜಿಕಲ್ ಗೇಟ್ಸ್ ಅಂದರೆ ಲಾಜಿಕಲ್ ಆಪರೇಷನ್ಸ್ಗಳನ್ನು ಮಾಡುವ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್. ಇವು ಟ್ರೂ ಅಥವಾ ಫಾಲ್ಸ್ ಅನ್ನು ಇನ್ಪುಟ್ಸ್ ಆಗಿ ತಗೊಂಡು ಟ್ರೂ ಅಥವಾ ಫಾಲ್ಸ್ ಅನ್ನು ಔಟ್ಪುಟ್ ಆಗಿ ಕೊಡುತ್ತೆ. ಲಾಜಿಕಲ್ ಗೇಟ್ಸ್ನಲ್ಲಿ ಯಾವುದೆಲ್ಲ ಟೈಪ್ಸ್ ಇದೆ? ಆ್ಯಂಡ್ ಗೇಟ್, ಆರ್ ಗೇಟ್ ಆ್ಯಂಡ್ ನಾಟ್ ಗೇಟ್. AND gate ಏನು ಮಾಡುತ್ತೆ? AND gate returns true only when all inputs are true. If any one input is false, the output will be false. AND gate ನಲ್ಲಿ ಎಲ್ಲ ಇನ್ಪುಟ್ಸ್ಗಳು ಟ್ರೂ ಆಗಿದ್ರೆ ಮಾತ್ರ ಔಟ್ಪುಟ್ ಟ್ರೂ ಆಗಿರುತ್ತೆ. ಒಂದು ವೇಳೆ ಯಾವುದಾದ್ರೂ ಒಂದು ಇನ್ಪುಟ್ ಫಾಲ್ಸ್ ಆದರೂ ಕೂಡ ಔಟ್ಪುಟ್ ಫಾಲ್ಸ್ ಆಗುತ್ತೆ. ಈ ಗೇಟ್ಸ್ಗಳಿಗೆ ಟ್ರೂತ್ ಟೇಬಲ್ ಇರುತ್ತೆ. ಎರಡು ಇನ್ಪುಟ್ಸ್ ಇದ್ದಾಗ AND ಗೇಟ್ನ ಟ್ರೂತ್ ಟೇಬಲ್ ಏನು ಅಂತ ನೋಡೋಣ. ಇದರಲ್ಲಿ ಎರಡು ಇನ್ಪುಟ್ಸ್ ಎ ಆ್ಯಂಡ್ ಬಿ ಇದೆ. ಯಾವುದಾದ್ರೂ ಒಂದರ ಇನ್ಪುಟ್ ಫಾಲ್ಸ್ ಆದರೂ ಕೂಡ ಎನ ಇನ್ಪುಟ್ ಫಾಲ್ಸ್ ಆದರೆ ಅಥವಾ ಬಿನ ಇನ್ಪುಟ್ ಫಾಲ್ಸ್ ಆದರೆ ಅಥವಾ ಎರಡರ ಇನ್ಪುಟ್ ಕೂಡ ಫಾಲ್ಸ್ ಆದರೆ ಔಟ್ಪುಟ್ ಫಾಲ್ಸ್ ಆಗಿರುತ್ತೆ. ಬಟ್ ಯಾವಾಗ ಎ ಮತ್ತು ಬಿ ಎರಡರ ಇನ್ಪುಟ್ ಟ್ರೂ ಆಗಿದ್ದಾಗ ಮಾತ್ರ ಔಟ್ಪುಟ್ ಟ್ರೂ ಆಗಿರುತ್ತೆ. ಆರ್ ಗೇಟ್ ಏನು ಮಾಡುತ್ತೆ? ಆರ್ ಗೇಟ್ ರಿಟರ್ನ್ಸ್ ಟ್ರೂ ಇಫ್ ಅಟ್ ಲೀಸ್ಟ್ ಒನ್ ಇನ್ಪುಟ್ ಈಸ್ ಟ್ರೂ. ಇಟ್ ರಿಟರ್ನ್ ಫಾಲ್ಸ್ ಓನ್ಲಿ ವೆನ್ ಆಲ್ ಇನ್ಪುಟ್ಸ್ ಆರ್ ಫಾಲ್ಸ್. ಆರ್ ಗೇಟ್ನಲ್ಲಿ ಯಾವುದಾದ್ರೂ ಒಂದು ಇನ್ಪುಟ್ ಟ್ರೂ ಇದ್ರೂ ಔಟ್ಪುಟ್ ಟ್ರೂ ಆಗಿರುತ್ತೆ. ಎಲ್ಲ ಇನ್ಪುಟ್ಸ್ಗಳು ಫಾಲ್ಸ್ ಇದ್ದಾಗ ಮಾತ್ರ ಔಟ್ಪುಟ್ ಫಾಲ್ಸ್ ಆಗುತ್ತೆ. ಟ್ರೂತ್ ಟೇಬಲನ್ನು ಗಮನಿಸಿ. ಇದರಲ್ಲಿ ಎ ಆ್ಯಂಡ್ ಬಿ ಅನ್ನೋದು ಇನ್ಪುಟ್. ಯಾವಾಗ ಎಲ್ಲ ಎನಲ್ಲಿ ಟ್ರೂ ಅಥವಾ ಬಿನಲ್ಲಿ ಟ್ರೂ ಅಥವಾ ಎರಡರಲ್ಲೂ ಟ್ರೂ ಇದೆಯೋ ಆವಾಗ ಎಲ್ಲ ಔಟ್ಪುಟ್ ಟ್ರೂ ಆಗುತ್ತೆ. ಎರಡು ಇನ್ಪುಟ್ಸ್ಗಳು ಫಾಲ್ಸ್ ಆಗಿದ್ದಾಗ ಮಾತ್ರ ಔಟ್ಪುಟ್ ಫಾಲ್ಸ್ ಆಗಿರುತ್ತೆ. ನಾಟ್ ಗೇಟ್ ಏನು ಮಾಡುತ್ತೆ? Not gate returns the opposite value of the input. If input is true, output is false. If input is false, output is true. Not gate ಇನ್ಪುಟ್ಗೆ ಆಪೋಸಿಟ್ ಆದ ವ್ಯಾಲ್ಯೂಸ್ನ ಔಟ್ಪುಟ್ ಆಗಿ ಕೊಡುತ್ತೆ. ಅಂದರೆ ಇನ್ಪುಟ್ ಟ್ರೂ ಇದ್ದರೆ ಔಟ್ಪುಟ್ ಫಾಲ್ಸ್ ಆಗಿರುತ್ತೆ, ಇನ್ಪುಟ್ ಫಾಲ್ಸ್ ಆಗಿದ್ದರೆ ಔಟ್ಪುಟ್ ಟ್ರೂ ಆಗಿರುತ್ತೆ. ಟ್ರೂತ್ ಟೇಬಲನ್ನು ಗಮನಿಸೋಣ. ಇದರಲ್ಲಿ ಏನ ಇನ್ಪುಟ್ ಟ್ರೂ ಆಗಿದ್ದಾಗ ಔಟ್ಪುಟ್ ಫಾಲ್ಸ್ ಆಗಿರುತ್ತೆ, ಏನ ಇನ್ಪುಟ್ ಫಾಲ್ಸ್ ಆಗಿದ್ದಾಗ ಔಟ್ಪುಟ್ ಟ್ರೂ ಆಗುತ್ತೆ. ನಾವೀಗ ಮೂರು ಗೇಟ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಈ ಗೇಟ್ಗಳನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಅನ್ನೋದನ್ನು ಒಮ್ಮೆ ನೋಡೋಣ. ಆ್ಯಂಡ್ ಗೇಟನ್ನು ಎರಡು ಆಂಪರ್ಸೆಂಟ್ ಸಿಂಬಲನ್ನು ಯೂಸ್ ಮಾಡಿಕೊಂಡು ರೆಪ್ರೆಸೆಂಟ್ ಮಾಡ್ತಾರೆ. ಆರ್ ಗೇಟನ್ನು ಎರಡು ಪೈಪ್ ಅಥವಾ ವರ್ಟಿಕಲ್ ಬಾರನ್ನು ಯೂಸ್ ಮಾಡಿಕೊಂಡು ರೆಪ್ರೆಸೆಂಟ್ ಮಾಡ್ತಾರೆ. ನಾಟ್ ಗೇಟನ್ನು ಎಕ್ಸ್ಕ್ಲಮೇಷನ್ ಸಿಂಬಲನ್ನು ಯೂಸ್ ಮಾಡಿಕೊಂಡು ರೆಪ್ರೆಸೆಂಟ್ ಮಾಡ್ತಾರೆ. ಇಫ್ ಯು ಫೌಂಡ್ ದಿಸ್ ವಿಡಿಯೋ ಯೂಸ್ಫುಲ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. Happy learning. Thank you.